ಸಪ್ಪೆ ಆಗೈತೆ ಬೇಡ. ಯಾವಾಗಲೂ ಆಂಟಿ ಆಂಟಿ ಅಂತ ಹೇಳಿ ಸಾಯಿಸ್ತಾರೆ. ಭಕ್ತಿ ಭಕ್ತಿ ಅಲ್ಲ ಅದು. ಭವ್ಯ ಆ ಥರ ಮಾಡೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಡಾನ್ಸ್ ಮಾಡೋಣ ಇಲ್ಲ, ಐ ಥಿಂಕ್ ಅವರ ಹಾರ್ಡ್ ವರ್ಕ್, ಅವರ ಪರಿಶ್ರಮ ಇಲ್ಲ. ಐ ಫೀಲ್ ಸೋ ಶೈ ಅಂಡ್ ಭಯ ಆಗುತ್ತೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಬಜ್ಜಿ ಬೋಂಡ ಪೌಡರ್. ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅನ್ಕ. ಏನ್ ಗುರು ಇಂಥ ಬಿಸಿಲು ಇಲ್ಲಿ. ಕಡೆ ಗಿಫ್ಟ್ ಯಾರ್ಗೋ ಪಟ್ಟಾಗಿ ಯಾರು ಹಚ್ತಾರೆ ಮುಖ್ಯ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಚೆನ್ನಾಗಿ ಹೋಗ್ತಾ ಇದ್ದೀವಿ, ಒಂದು ಅವಾರ್ಡ್ ಫಂಕ್ಷನ್ ಇದೆ. ಸೊ ಎಲ್ಲರೂ ಬೇಗ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಒಂದಿಬ್ಬರು ಬರಬೇಕು, ತುಂಬ ಲೇಟಾಗಿ ಹೋಗಿದೆ, ಅವ್ರಿಗೆ ಕಾಯ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ದಿ ಗ್ರೇಟ್ ಫೋಟೋಗ್ರಾಫರ್ ಉಮೇಶ್ ಅವರು. ಹೇಗೆ ಅನಿಸ್ತಿದೆ? ಏನಿಲ್ಲ, ಇದು ಸಪ್ಪೆ ಅನ್ನಿಸ್ತೈತೆ. ಓಡ್ಸಿನ್ ಹೆಂಗೆ ಬರುತ್ತೋ? ಹೇಗೆ ಅನಿಸ್ತಿದೆ? ಚೆನ್ನಾಗಿದೆಯಾ? ಸೊ ಡಯಟ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ನಿನ್ನೆ ಡಯಟ್ ಮಾಡೋದು ನಾನು ಹೇಳಿದ್ನ ಕಷ್ಟಪಡ್ಬೇಕು. ಅಲ್ಲ, ಹೇಳ್ತಿರಲ್ಲ ಡಯಟ್ ಮಾಡಿ ಎಲ್ರು ಅಂತ. ನಾನೇನು ಹೇಳಿಲ್ಲ. ನನ್ನ ಬಗ್ಗೆ ಹೇಳ್ತಿಲ್ಲ, ಕೆಲವೊಬ್ರು ಡಯಟ್ ಅಲ್ಲಿ ಇದೀನಿ ಅಂತ. ಅವ್ರ ಕಷ್ಟ ಎಷ್ಟಂತ ಗೊತ್ತಾಯ್ತಾ? ಕುಡಿ ಒಂದ್ ಸ್ವಲ್ಪ. ಹೆಂಗಿದೆ? ಕುಡಿತಾ ನವದಿಂದ ಕುಡ್ದೆ ಸಪ್ಪೆ ಆಗೈತೆ ಬೇಡ. ಓಟ್ಸು ಸಪ್ಪೆ ಬರ್ತೀನಿ. ನನ್ಗೆ ಹೊಸ ಇಯರಿಂಗ್ಸ್. ಪಾಪ ನಮ್ಮ ನಂದಿನಿ ಆಂಟಿ ಬೆಳಿಗ್ಗೆನೆ ಬೇಗ ಬಂದು ಕಾಯ್ತವ್ರೆ. ಮನೆ ಫುಲ್ ಅವ್ರ ಯಜಮಾನ್ರಿಗೆ ಫೋನ್ ಮಾಡಿ ರೀ ಐ ಮಿಸ್ ಯು ರೀ ಅಂತೆಲ್ಲ. ಇಲ್ಲ ಹಂಗಲ್ಲ ಹೇಳಲ್ಲ, ಹುಡುಗರ್ನ ಮಿಸ್ ಮಾಡ್ತೀವಿ. ಓ ವೀರೇಶ್ ಹೋಗೋಣ ಇರು, ಕೂತು. ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಈ ಹುಡುಗ. ಒಂದು 5 ನಿಮಿಷ ಕೂತಿದ್ ಕಡೆ ಕೂರಲ್ಲ, ನಿಂತಿದ್ದ ಕಡೆ. ಓ ಚಿಯರ್ಸಾ? ಅದಕ್ಕೆ ವೀರೇಶ್. ಹೇಳಿ ಆಂಟಿ. ಆಂಟಿ ಆಂಟಿ ಅಂತ ಸೆಟ್ಟಲ್ಲಿ ಅವರು ಬೇಗ ಬರಲಿಲ್ಲ ಹೇರ್ ಡ್ರೆಸ್ ಮಾಡೋದಕ್ಕೆ. ಆಂಟಿ ಬೇಗ ಬರ್ತೀರೋ ಇಲ್ವಾ? ನಾನು ಹಂಗೆ ಕರೆದು ಮುಂಚೆ ನಾನು ಅಕ್ಕ ಅಂತ ಅಭ್ಯಾಸ ಮಾಡಿಸ್ತಾ ಎಲ್ಲರೂ ಅಕ್ಕ ಅಂತ ಕರಿತೆ. ಇವಾಗ ನಾನು ಆಂಟಿ ಅಂತ ಕರೆಯೋದ್ರಿಂದ ಡಿಒಪಿಸರು ನಂದಿನಿ ಆಂಟಿ ಸೈಡಿಗೆ ಬನ್ನಿ ಅಂತ ಕರೀತಾರೆ. ಅದ್ರಲ್ಲಿ ನಮ್ಮ ಡೈರೆಕ್ಟ್ರು ಒಂದೊಂದ್ಸಲ ಆಂಟಿ ಅಂತಾರೆ. ನಂದಿನಿ ಆಂಟಿ ಯಾಕೆ ಇಷ್ಟು ಲೇಟು ಅಂತ ಹೇಳ್ತಾರೆ ಪಾಪ. ಸೊ ಇವರಿಂದ ಆಂಟಿ ಆಂಟಿ ಕೆಲವೊಂದಿನೇ, ಆದ್ರೂ ಎಲ್ಲರೂ ಆಂಟಿ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಅಲ್ಲ, ಅಂಕಲ್ ಥರ ಇರೋರೇ ನಿಮ್ನ ಆಂಟಿ ಅಂದಾಗ ಬೇಜಾರಾಗುತ್ತೆ ತಾನೆ? ಅಂಕಲ್ ತಾತ ಥರ ಇರೋರು ಆಂಟಿ ಅಂತಂದಾಗ ಬೇಜಾರಾಗುತ್ತೆ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ? ಸೊ ಆ್ಯಕ್ಚುಲಿ ನಾನು ಬಸವರಾಜ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಈ ಟ್ರಿಪ್ಪಲ್ಲಿ. ಆ್ಯಕ್ಚುಲಿ ಬಸ್ಸನ್ನು ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಸ್ಸು ಅಂಬರಿ ಅವನಿಗೆ ಗೊತ್ತಿಲ್ಲ ನಾವು ಹೋಗ್ತಿರೋದು, ಅಂದರೆ ಹೇಳೋಕ್ಕೆ ಆಗಲಿಲ್ಲ. ಕಾರಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ವಿ ಲೆಫ್ಟ್ ಔಟ್ ಬಸವರಾಜ್. ಬಸ್ಸು ನೆಕ್ಸ್ಟ್ ಟ್ರಿಪ್ ನಿನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ. ಬಸ್ಸು ಇವ್ರು ಯಾರು ಬೇಡ, ನನಗೆ ಹೇಳ್ತಾನೆ ಇದ್ದಾರೆ, ಇನ್ನೂ ಕರ್ಕೊಂಡು ಹೋಗಿಲ್ಲ ನೋಡಿ. ನಾನು ಯಾವತ್ತೂ ಅಕ್ಕಂಗೆ ಹೇಳೇ ಇಲ್ಲ ಅಪ್ಪ. ಫ್ಲೈಟ್ ಹೇಳಿದ್ರಿ ಈ ಟ್ರಿಪ್ಪಲ್ಲಿ ಚೆನ್ನೈಗೆ ಫ್ಲೈಟಲ್ಲಿ ಹೋಗೋಣ ಅಂದೆ, ಆಮೇಲೆ ಆನ್ ರೋಡೇ ಹೋಗೋಣ ಅನಿಸ್ತು. ಆದರೆ ಈ ಟ್ರಿಪ್ ಚೆನ್ನಾಗಿರುತ್ತೆ, ಜಾಲಿಯಾಗಿರುತ್ತೆ. ಏ ಅಮ್ಮ, ಎದೆ ಒತ್ತೈತೆ, ನನಗೆ ವಾಮಿಟ್ ಬರಂಗೆ ಆಗ್ತೈತೆ. ನಂಗೆ ಆಗ್ತಾ ಇಲ್ಲ, ತಲೆ ಫುಲ್ಲು ನೋವ್ತಾವೆ ನನಗೆ. ವಯಸ್ಸಾಗ್ತಾ ಆಗ್ತಾ ಅದೆಲ್ಲ ಪ್ರಾಬ್ಲಮ್ ಬರುತ್ತೆ. ಇವರು ದಿನಕ್ಕೆ 10 ಸಲ ಹೇಳ್ತಾರೆ ಯಾಕೋ ಎದೆ ಒತ್ತೈತೆ ಅನ್ನೋದು. ಆ ಮಜ್ಜಿಗೆಗೆ ಮಜ್ಜಿಗೆ ಹಾಕಿ ಕುಡಿಯಲ್ಲ, ಮಜ್ಜಿಗೆಗೆ 2 ಸ್ಪೂನ್ ಉಪ್ಪಿನಕಾಯಿ ಹಾಕೊಂಡು ಶೇಕ್ ಮಾಡ್ಕೊಂಡು ಕುಡಿ. ಅವಾಗ ಎದೆ ಒತ್ತದಲ್ಲ, ಎಲ್ಲ ಕಡೆ ತಲೆ ಗಿಲೆ ಎಲ್ಲ ಒತ್ತುತ್ತೆ. ಎಷ್ಟಿಗಾಗುತ್ತೆ ಹೇಳಿದ್ರೆ? ಇಲ್ಲ ಸ್ವಲ್ಪ ಕುಡಿದ್ರೆ ನನಗೆ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇಲ್ಲ ಇನ್ನೊಂದು, ಅಯ್ಯೋ ತಲೆ ಸಿಡಿತೈತಪ್ಪ ಆಯ್ತಲ್ಲ, ಅಯ್ಯೋ ಇಷ್ಟು ನೋತೈತೆ ಅಂದರೆ ಅಯ್ಯೋ ಇಷ್ಟೇ. ಅದು ಹೆಂಗೆ ಸಹಿಸ್ಕೊಂಡವರು ವಿಠಲ್ ಅವರೇ. ನಿಮ್ಮ ಜೀವನ ನನಗೆ ಎಷ್ಟು ಕಷ್ಟ ಇದೆ, ಎಷ್ಟು ನೋವು ಅನುಭವಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ನಾನು ಸಹಿಸ್ಕೊತಿರೋದು. ಅಯ್ಯೋ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಾನು ಸಹಿಸ್ಕೊತಿರೋದು ಅವ್ರ ಮೂವರ್ನ. ಇಲ್ಲ ಮನೇಲೇನೋ ಗೊತ್ತಿಲ್ಲ, ಆದರೆ ಇವರಂತೂ. ಉಮೇಶ್ ಅವ್ರ ಕಾರ್ನ 7 ಸೀಟರ್ ಅಂದ್ಕೊಂಡಿದ್ವಿ, ಇಟ್ಸ್ ಓನ್ಲಿ 5 ಸೀಟರ್. ಅದಕ್ಕೆ ವೀರೇಶ್ ಅವ್ರನ್ನ ನಾವು ಇಲ್ಲಿ ಕೂರಿಸ್ತಿದ್ದೀವಿ. ಸೊ ವೀರೇಶ್ ಸ್ವಲ್ಪ ನೀನು ಸ್ವಲ್ಪ ನಾನು ಸ್ವಿಚ್. ನಾನು ನೋಡ್ತೀನಿ, ಭವ್ಯ ಕೂತ್ಕೊತಾರಲ್ಲ ಸುಮ್ಮನೆ. ಬ್ಲಾಗಲ್ಲಿ ನಾನೇ ತೋರಿಸ್ತೀನಿ. ಇಲ್ಲ ನನಗೆ ಇಷ್ಟ. ನಾನು ಆ್ಯಕ್ಚುಲಿ ಎಷ್ಟೊಂದ್ಸಲ ಡಿಕ್ಕಿಲ್ ಕೂತ್ಕೊಂಡು ಹೋಗಿದ್ದೀನಿ, ಪ್ರಾಮಿಸ್. ಗೊತ್ತು ನೀನು ಹೈಟ್ ಕಮ್ಮಿ ಅಂತ. ಯಾರಿಗೆ ಹೈಟ್ ಅಲ್ಲಮ್ಮ ಮುಖ್ಯ, ಟ್ಯಾಲೆಂಟು. ನೋಡ್ತೀನಿ. Okay, Viresh, comfortable? Okay, bye brother.
ಚೆನ್ನಾಗಿ ನಿದ್ದೆ ಮಾಡಿದ್ರು. ಈಗ ಊಟದ ಬ್ರೇಕು, ಮತ್ತೆ ತಿಂದು ಚೆನ್ನಾಗಿ ಮಲಗೋದು. ಸೊ ವೀರೇಶ್ ಹಿಂದೆ ಮಲಗಿದೆ, ಹೇಗೆ ಅನಿಸ್ತು, ಹೇಗಿತ್ತು? ಚೆನ್ನಾಗಿ ನಿದ್ದೆ ಬಂತ. ಚೆನ್ನಾಗಿ ನಿದ್ದೆ ಬಂತ. ಏನು ಫುಲ್ಲು ನಾವೆಲ್ಲ ಅಯ್ಯೋ ಪಾಪ ಅವ್ನಿಗೆ ಎಷ್ಟು ಕಂಫರ್ಟಬಲ್ ಇದೆಯೋ ಏನೋ ಅಂದ್ಕೊಂಡ್ರೆ ಏನು ನಿದ್ದೆ ಹೊಡೆದಿದ್ದಾನೆ, ಕರೆದ್ರೂ ಕೇಳಿಸ್ತಿಲ್ಲ ಅವನಿಗೆ. ಹ್ಞೂ ಅಂತಿಲ್ಲ. ನಮ್ಗೊಂದು ಸೆಕೆಂಡ್ ಭಯ ಆಯಿತು. ಹೌ ಯು ಫೀಲಿಂಗ್ ಶ್ರೀಮಾನ್? ಮೈ ಬ್ಯೂಟಿಫುಲ್ ತಮ್ಮ. ನಾವಿವಾಗ ಚೆನ್ನೈಗೆ ಬಂದಾಯಿತು, ರೆಡಿಯಾಗಾಯಿತು. ಯಾಕೆ ಬಂದಿದ್ದೀವಿ ಅಂತ ಗೊತ್ತು ಆಲ್ರೆಡಿ. ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ ಗೆಟಿಂಗ್ ರೆಡಿ. ಆ್ಯಂಡ್ ಮೈ ಬ್ಯೂಟಿಫುಲ್ ತಮ್ಮ ಇಸ್ ಇದನ್ನೇ ಹಾಕ್ತೀನಿ. ಏನು ಮರ್ಯಾದೆ ಇಲ್ಲ ಅಕ್ಕಂಗೆ. ಸೊ ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ಯಾ ವೀರೇಶ್ ಮೇಕಪ್, ಹೇರ್ ಸ್ಟೈಲ್ ಬಾಯ್ ನಂದಿನಿ ಅಂಚಿ ಚೆನ್ನಾಗಿ ಬಂದಿದೆ. ಮೇಕಪ್ ತುಂಬ ಸಟಲ್ ಆಗಿ ಸಖತ್ತಾಗಿ ಬಂದಿದೆ. ಯಾವಾಗಲೂ ಆಂಟಿ ಆಂಟಿ ಅಂತ ಹೇಳಿ ಸಾಯಿಸ್ತಾರೆ. ನಮ್ಮ ಸ್ವೀಟ್ 16 ನಂದಿನಿ ಅಕ್ಕಂಗೆ ಥ್ಯಾಂಕ್ಸ್. ಸ್ವೀಟ್ 16 ಎಲ್ಲ ಇಲ್ಲ, ಸ್ವೀಟ್ 45. ಅಯ್ಯೋ. ಸೊ ಮೈ ಕ್ಯೂಟ್ ಇಯರಿಂಗ್ಸ್. ಓಕೆ, ಆಲ್ ಸೆಟ್ ಆ್ಯಂಡ್ ರೆಡಿ. ಆ್ಯಂಡ್ ಏನೋ ಅಂದ್ಕೊಂಡ್ವಿ ಅರ್ಜೆಂಟಲ್ಲಿ ಏನೇನೋ ಲುಕ್ ಆಯಿತು, ಬಟ್ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಜಸ್ಟ್ ಲವಿಂಗ್ ಇಟ್. ಸೊ ಬ್ಲೌಸ್ ಇಸ್ ಫ್ರಮ್ ದುತಿರಾ. ಯು ಹ್ಯಾವ್ ಡನ್ ವೆರಿ ಅಮೇಝಿಂಗ್ ಜಾಬ್. ಜಸ್ಟ್ ವಿತಿನ್ 3 days ನಾನು ಹೇಳಿದಕ್ಕಿಂತ ತುಂಬ ಚೆನ್ನಾಗೆ ಸಬ್ಯಾಸಾಚಿ ಲುಕ್ಕಲ್ಲಿ ಹ್ಯಾವ್ ಡನ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಯಾರಿ ಬಂದು ಲಿವಿಶಾ ಸ್ಯಾರೀಸಿಂದ. ಸೊ ಹೇಳಿ ಉಮೇಶ್, ಗುಡ್? ಚೆನ್ನಾಗಿ ಕಾಣಿಸ್ತಿದ್ದೇನಾ? ರಿಯಾಕ್ಷನಲ್ಲೇ ಬೇಗ ರೆಡಿಯಾಗಿ ಸಾಯಿ ಏನಾಗಿತ್ತು. ರೆಡಿ ಆಗಿದೆಯಾ? ಹಾಂ, ಓಕೆ ಹೋಗೋಣ. ಆಲ್ ಸೆಟ್, ಎಕ್ಸೈಟೆಡ್. ನಂಗೆ ನರ್ವಸ್ ಆಗ್ತದೆ. ಹಿಂಗೆ ಹೋಗೋ ಈ ಥರ ಏನೋ ಪ್ರತಿ ಸಲ ಅವಾರ್ಡ್ ಇಸ್ಕೋಬೇಕಾದ್ರೆ ಆಗುತ್ತೊಂದು ಭಯ. ಭಕ್ತಿ ಅಲ್ಲ ಅದು, ನರ್ವಸ್ ಫೀಲ್ ಆಗುತ್ತೆ. ವೀರೇಶ್ ಹೆಂಗೆ ಕಾಣಿಸ್ತಿದ್ದೆ ನಾವು? ಅಷ್ಟೇ ಒಂದು ವರ್ಡು, ಸೂಪರ್ ಅಕ್ಕ, ಆಯ್ತಕ್ಕ, ಬಾಯ್ ಅಕ್ಕ. ಸೊ ಆ್ಯಕ್ಚುಲಿ ಮೇಕಪ್ನ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವೀರೇಶ್ ಅವರು. ಅಮೇಝಿಂಗ್. ವೀರು ಸಿನಿ ಮೇಕ್ ಓವರ್ ಅಂತ ಇನ್ಸ್ಟಾಗ್ರಾಮ್ ಆ್ಯಡ್ ಗೋ ಚೆಕ್ ಇಟ್ ಔಟ್. Thank you so much. ನಾನು ಆರ್ಡರ್ ಪರವಾಗಿಲ್ಲ, ನಿಮಗೂ ಬರುತ್ತೆ ಕನ್ನಡ. ಸೊ ನೆಕ್ಸ್ಟ್ ಕನ್ನಡ ಅವಾರ್ಡ್ ನ ಕೊಡೋದಕ್ಕೆ ಯಾರು ಬರ್ತಿದ್ದಾರೆ? ಹೂಸ್ ಕಮಿಂಗ್? ಭವ್ಯ ಗೌಡ. Can we have Bhavya Gowda on the stage, please? Oh my God, black saree ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಚಟ್ಪಟ ಗೊಂಬೆ ಇದ್ದೀರಾ ಭವ್ಯ. Welcome to you. Pretty. ಅಂಡ್ ಈಗ ಭವ್ಯ ಗೌಡ ಅವ್ರು ಆಲ್ರೆಡಿ ವೇದಿಕೆ ಮೇಲೆ ಬಂದಿದ್ದಾರೆ. ಅಂಡ್ ಸೀರಿಯಲ್ ಅಲ್ಲಿ ನೋಡೋದು, ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಓ ಮೈ ಗಾಡ್, ನಿಮ್ಮ ಶೂಟ್ಸ್ ನ ನೋಡಿ ನಮಗೆ ಜೆಲಸ್ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆದ ಶೂಟ್ಸ್. ಅಂಡ್ ಆಲ್ಸೋ ನಿಮ್ಮ ಗೀತಾ ಸೀರಿಯಲ್ ಅಲ್ಲಿ ಅಂತೂ ಯು ಆರ್ ಅಮೇಝಿಂಗ್ ಆಕ್ಟ್ರೆಸ್. ಅಂಡ್ ಆಲ್ಸೋ ಇವಾಗ ನೀವು ವಿನ್ ಆಗಿದ್ದಾರೆ ಕರ್ಣ ಸೀರಿಯಲ್ಗೆ. ಅಂಡ್ ಹೆಂಗೆ ಅನ್ನಿಸ್ತಿದೆ ನಿಮಗೆ? ವಾಟ್ ಡು ಯು ಫೀಲ್ ಟುಡೇ ಫಾರ್ ರಿಸೀವಿಂಗ್ ದಿಸ್ ಅವಾರ್ಡ್, ಅಂದರೆ ಕರ್ಣ ಸೀರಿಯಲ್ಗೆ? ಅಂಡ್ ಅದು ಕೂಡ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಾಟ್ ಯು ಪ್ಲೇ. ಸೊ ವಾಟ್ ಯು ಫೀಲ್? ಮೊದಲದಾಗಿ ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್, ವಣಕ್ಕಂ. ಥ್ಯಾಂಕ್ ಯು ಸೋ ಮಚ್ ನಕ್ಷತ್ರಂ ಅವಾರ್ಡ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ, ಬಟ್ ಆಗಕ್ಕಾಗಿಲ್ಲ. ನಿಧಿ ಪಾತ್ರ ಮೂಲಕ ನಾನು ಡಾಕ್ಟರ್ ಆದೆ. ರಿಯಲಿ ಹ್ಯಾಪಿ. ಆ್ಯಂಡ್ ಈ ಅವಾರ್ಡ್ ನಾನು ಒಬ್ಳದಲ್ಲ, ನನ್ನ ತಂಡದ್ದು. ಆ್ಯಂಡ್ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟ ನನ್ನ ಝೀ ಕನ್ನಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು. ಹೆಂಗೆ ಶುರುವಾಯಿತು? ಎಲ್ಲಿಂದ ಶುರುವಾಯಿತು ಇದೆಲ್ಲ? ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಅಂತ ಬರಬೇಕು ಅಂತ ಬಂದರೆ, ಇಲ್ಲ ಮಾಡಲ್ ಆಗಬೇಕು ಅಂತ ಬಂದು ಆ್ಯಕ್ಟಿಂಗ್? ಆ್ಯಕ್ಚುಲಿ ಏನಂದರೆ ನನ್ನ ಥಾಟಲ್ಲೇ ಇರಲಿಲ್ಲ ಆ್ಯಕ್ಟ್ರೆಸ್ ಆಗಬೇಕು, ಆ್ಯಕ್ಟಿಂಗ್ ಹೋಗಬೇಕು ಅಂತ. ಅಚಾನಕ್ಕಾಗಿ ನನಗೆ ಅವಕಾಶ ಸಿಕ್ಕಿದ್ದು. ಎಷ್ಟೋ ಜನರು ಕಾಣ್ತಾ ಇರ್ತಾರೆ ನಾನು ಆ್ಯಕ್ಟರ್ಸ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ. ಸೊ ಆ ಚಾನ್ಸ್ ನನಗೆ ಸಿಕ್ಕಿದಾಗ ನಮ್ಮ ಮನೇಲೆಲ್ಲ ಮಾಡು, ನಿಮ್ಮ ಕೈಲಿ ಆಗುತ್ತೆ, ಎಷ್ಟೋ ಜನರು ಕಾಣ್ತಿರ್ತಾರೆ ಅಂತ ಹೇಳಿ ಪುಷ್ ಮಾಡಿದ್ರು.
ಸೊ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮೋಟಿವ್. ದಿಸ್ ವೆರಿ ಸ್ವೀಟ್. ಎಸ್, ಸೊ ದಿಸ್ ಇಸ್ ವೆರಿ ಸ್ಪೆಷಲ್. ಅದು ನಿಮಗೆ ಮಾತ್ರ ಅಲ್ಲ ಸ್ಪೆಷಲು, ನಮ್ಮ ಇಡೀ ಕನ್ನಡ ಜನತೆಗೆ ಸ್ಪೆಷಲ್. ಯಾಕಂತಂದರೆ ನಿಮ್ಮ ಸೀರಿಯಲ್ ಥರ ನೋಡಲ್ಲ ನಾವು, ಅದೊಂಥರ ನಿಮ್ಮನ್ನು ನೋಡೋದಕ್ಕೋಸ್ಕರ ಸೀರಿಯಲ್ ನೋಡ್ತೀವಿ, ಆ ಥರ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಇವಾಗ ಸೀರಿಯಲಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಇದ್ದೀರಾ, ಇಲ್ಲ ಸಿನಿಮಾದಲ್ಲಿ ಮಾಡಬೇಕು ಅಂದರೆ ಏನಿದೆ ನಿಮ್ಮ ಗೋಲ್ ಏನಿದೆ? ಏನಿಲ್ಲ, ಈಗ ಹೊಸ ಸಿನಿಮಾಗೆ ಮುಹೂರ್ತ ಆಯಿತು, ಫೋಟೋಶೂಟ್ ಕೂಡ ಆಯಿತು. ಇನ್ನೇನು ನೆಕ್ಸ್ಟ್ ಮಂತಿಂದ ಶೂಟ್ ಶುರು ಆಗುತ್ತೆ, ಜಾನ್ವರಿ ಮೂವಿ ರಿಲೀಸ್ ಆಗುತ್ತೆ. ಸೊ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಫ್ಯಾನ್ಸ್ ಆ್ಯಂಡ್ ಆಡಿಯನ್ಸ್ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಯಾವುದೇ ಒಂದು ಪಾತ್ರ ಮಾಡೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ಥ್ಯಾಂಕ್ ಯು ನಕ್ಷತ್ರಂ ಅವಾರ್ಡ್ಸ್. ಆ್ಯಂಡ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಅವಾರ್ಡ್ ಮಾಡ್ತಿದ್ದೀರಾ, ಆ್ಯಂಡ್ ಆ ಫಸ್ಟ್ ಟೈಮಲ್ಲೂ ನನಗೆ ಬೆಸ್ಟ್ ಆ್ಯಕ್ಟ್ರೆಸ್ ಆಗಿ ಫಸ್ಟ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಶೆಡ್ಯೂಲ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಹೌ ಡು ಯು ಹ್ಯಾಂಡಲ್? ಸಮ್ಟೈಮ್ಸ್ ಕಷ್ಟ ಆಗುತ್ತೆ, ಬಟ್ ಅವಕಾಶ ಸಿಕ್ಕಾಗ ಅದನ್ನು ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್ ಆ್ಯಂಡ್ ಡೂ. ಇವಾಗ ಸಮ್ಟೈಮ್ಸ್ ಕೆಲಸ ಬೇಕು ಅಂತಿರುತ್ತೆ, ಕೆಲಸ ಸಿಗಲ್ಲ. ಸೊ ಅದೊಂದು ಲೆಸನ್ ಕಲ್ತಿದೆ. ಅಯ್ಯೋ ಸಾಕಾಯಿತು ಅಂತ ಕೆಲಸನೇ ಬರಲ್ಲ. ಎಸ್ ಎಸ್, ಸೋ ವಂಡರ್ಫುಲ್. ಸೊ ನಮಗೂ ಈ ಥರ ಇನ್ಸ್ಪಿರೇಷನ್ ಬೇಕು, ಯಾಕಂದ್ರೆ ನಮಗೂ ಒಂದೊಂದ್ಸರಿ ಸಾಕಾಗ್ಬಿಡುತ್ತೆ. ಆ್ಯಂಡ್ ನಿಮ್ಮ ಮಾತು ಕೇಳಿ ನಾವು ಮತ್ತೆ ಅಗೇನ್ ಇನ್ಸ್ಪೈರ್ ಆಗಬೇಕು. ಆ್ಯಂಡ್ ನಿಮ್ಮ ತಮಿಳಲ್ಲಿ, ತೆಲುಗು, ಮಲಯಾಳಮಲ್ಲೆಲ್ಲ ಹಾಡು ಆಡ್ಬಿಟ್ರು. ನಾವು ಕನ್ನಡದಲ್ಲಿ ಒಂದು 2 ಲೈನ್ ಹಾಡು ಆಡ್ಬಿಟ್ರೆ, 2 ಲೈನ್ ಯಾವುದಾದ್ರೂ ಸೂಪರ್ ಆಗಿರೋದು. ಈಗ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದಾದ್ರೂ ಒಂದು ಹಾಡ್ಬಿಡಿ ಪ್ಲೀಸ್. ಕೂತಿರೋರು ಓಡೋಗ್ಬಿಡ್ತಾರೆ. ಏನಿಲ್ಲ, ಯು ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ವಾಯ್ಸ್. ಭವ್ಯ, ಕಮಾನ್, ಒಂದೇ ಒಂದು ಲೈನ್ ಡಾನ್ಸ್ ಮಾಡೋಣ. ಇಲ್ಲ, ಐ ಥಿಂಕ್ ಡಾನ್ಸ್ಗಿನ್ನ ರ್ಯಾಂಪ್ ವಾಕ್ ಬೆಸ್ಟ್. ಓಕೆ, ದಟ್ಸ್ ರೆಡಿ. Thank you. I got this award for Best Actress Karna serial Nandidi ಪಾತ್ರಕ್ಕೆ. Really grateful. And ಈ ವರ್ಷ ಆ್ಯಕ್ಚುಲಿ ದಿಸ್ ಇಸ್ ಸೋ ಸ್ಪೆಷಲ್. ಈ ವರ್ಷ ನನಗೆ ತುಂಬ ಅವಾರ್ಡ್ ಸಿಗ್ತಿದೆ ಆ್ಯಂಡ್ ತುಂಬ ಒಳ್ಳೆಯದಾಗ್ತಿದೆ. ಆ್ಯಂಡ್ ನನ್ನ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆರ್ ಗೋಯಿಂಗ್ ಇನ್ ದಿಸ್ ಇಯರ್. ಸೊ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್. ಆ್ಯಂಡ್ ನಾನು ನಂಬುವಂಥ ದೇವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಅಪ್ಪ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟು ಮೈ ಫ್ಯಾನ್ಸ್ ಆ್ಯಂಡ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಟ್ರಸ್ಟ್ ಮಾಡಿದ್ದಕ್ಕೆ, ನನ್ನ ಜೊತೆ ನಿಂತಿದ್ದಕ್ಕೆ. ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಸ್ಪೆಷಲ್ ಪರ್ಸನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. ಆ್ಯಂಡ್ ಪ್ರತಿ ಸಲ ನನ್ನ ಜೊತೆಗಿದ್ದೀರಾ. ಆ್ಯಂಡ್ ಈ ಅವಾರ್ಡ್ ಬರೀ ನಂದು ಮಾತ್ರ ಅಲ್ಲ, ನನ್ನ ಇಡೀ ತಂಡಕ್ಕೆ ಹೋಗುತ್ತೆ. ಬಿಕಾಸ್ ಅವರ ಹಾರ್ಡ್ ವರ್ಕ್, ಅವರ ಪರಿಶ್ರಮ ಇಲ್ಲದೆ ನನಗೆ ಆ ನಿಧಿ ಪಾತ್ರ ಅಷ್ಟು ಹೈಲೈಟ್ ಆಗೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಝೀ ಕನ್ನಡ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ. ಆ್ಯಂಡ್ ಇಂಥ ಒಳ್ಳೆ ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ಝೀ ಕನ್ನಡ. ಸೊ ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ ಝೀ ಕನ್ನಡ. ಆ್ಯಂಡ್ ಟು ದ ಪ್ರೊಡಕ್ಷನ್ ವಾಸ್ ಆಲ್ಸೋ, ಆ್ಯಂಡ್ ರೈಟರ್, DOP ಸರ್, ಡೈರೆಕ್ಟರ್. ಆ್ಯಂಡ್ ಎಷ್ಟೋ ಬಾರಿ ಸ್ಟೇಜ್ ಮೇಲೆ ಹೋದಾಗ ಯಾರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ. ಬಿಕಾಸ್ ಎವ್ರಿ ಟೈಮ್ ಅವಾರ್ಡ್ ಇಸ್ಕೊಂಡಾಗ ಕೈಕಾಲೆಲ್ಲ ನಡುಗುತ್ತೆ, ಭಯ ಆಗುತ್ತೆ, ಏನೋ ಗೊತ್ತಿಲ್ಲ. ಎವ್ರಿ ಟೈಮ್ ಐ ಫೀಲ್ ಸೋ ಶೈ ಆ್ಯಂಡ್ ಭಯ ಆಗುತ್ತೆ. ಐ ಆಮ್ ಟೇಕಿಂಗ್ ದಿಸ್ ಬ್ಲ್ಯಾಕ್ ಲೇಡಿ ಟು ಹೋಮ್. ಸೊ ಥ್ಯಾಂಕ್ ಯು ಸೋ ಮಚ್. ಅದು ಚೆನ್ನಾಗಿ ಬಂದು ಕನ್ನಡದಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಇಸ್ಕೊಳ್ತಿರೋದು. ಫಸ್ಟ್ ಟೈಮ್ ಕನ್ನಡದವ್ರಿಗೋಸ್ಕರ ಅವಾರ್ಡ್ ಮಾಡಿರೋದಂತೆ, ಅಂದರೆ ಕನ್ನಡ ಕ್ಯಾಟಗರಿಲಿ. ಇಷ್ಟು ವರ್ಷ ಬರೀ ಮಲಯಾಳಂ, ತೆಲುಗು ಅವ್ರದ್ದೆಲ್ಲ ಮಾಡಿದ್ರು. ಫಸ್ಟ್ ಟೈಮ್ ದೇ ಡೂಯಿಂಗ್ ಫಾರ್ ಕನ್ನಡ. ಅದರಲ್ಲೂ ಫಸ್ಟಾಗಿ ಬೆಸ್ಟ್ ಆ್ಯಕ್ಟ್ರೆಸ್ ತೊಗೊಂಡಿದ್ದೀನಲ್ಲ, ಇಟ್ ವಿಲ್ ಬಿ ಆಲ್ವೇಸ್ ಮೆಮೊರೇಬಲ್ ಟು ಮೀ. ಅಷ್ಟೇ. ದಟ್ ಹ್ಯಾಪಿ ಗರ್ಲ್, ಹ್ಯಾಪಿ ಕಿಡ್ ಇಸ್ ಆಲ್ವೇಸ್ ಎಕ್ಸೈಟ್. ಓಕೆ, ಕಮಿಂಗ್ ಟು ದ ಪಾರ್ಟ್, ಅವಾಗಲೇ ನಾನು ಹೇಳ್ದಂಗೆ. ಸೊ ಇಟ್ಸ್ ಬ್ಯೂಟಿಫುಲಿ ಸ್ಟಿಚ್ಡ್ ಬೈ ತಿತಿರಾ ನೇತ್ರ ಅವರೇ. ನಂಗಂತೂ ಐ ಆಮ್ ಲವಿಂಗ್ ದಿಸ್ ಬ್ಲೌಸ್, ಸಕ್ಕದಾಗಿ ಮಾಡಿದ್ದೀರ ಮಾತ್ರ. ಆ್ಯಂಡ್ ಇಯರಿಂಗ್ಸ್ ಫ್ರಮ್ ಸ್ಪಟಿಕಾ. ಆ್ಯಂಡ್ ದಿಸ್ ಸಬ್ಯಾಸಾಚಿ ಬೆಲ್ಟ್ ಇಸ್ ಫ್ರಮ್ ಮೈ ಕಸಿನ್ ಲಕ್ಷ್ಮಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಅವರು ಸಬ್ಯಾಸಾಚಿ ಬೆಲ್ಟ್ನ ಗಿಫ್ಟ್ ಮಾಡಿದ್ದಾರೆ.
ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಪಾಪ ನಮ್ಮ ಆಂಟಿ ಕೊತ್ತು ಪರೋಟ ಆರ್ಡರ್ ಮಾಡಿದ್ವಿ, ಕೊತ್ತ ಪರೋಟ. ಕೊತ್ತು ಪರೋಟ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದೀವಿ. ಹೋಟ್ಲಿಗೆ ಹೋಗಿ ಕೊತ್ತು ಪರೋಟ ತಿಂದಾಗ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಟು ಮಚ್, ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಯಾಕೆ ಅಷ್ಟೊಂದು ಅಲ್ವಾ ವೀರೇಶ್? ಹೆಂಗೆ ಆಡ್ತವ್ರು ನೋಡು, ಚೆನ್ನಾಗಿದೆ. ಪರೋಟ ಅಂದರೆ ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ತಿನ್ನೋ ಪರೋಟ ಬೇರೆ. ಆಚಿ ಆಚಿ ಮಸಾಲ ಪಾಯಸ ಮಾಡೋಣ. ಪಾಯಸ, ಬಜ್ಜಿ ಬೋಂಡ ಪೌಡರ್ ಬೇಕ್ ಮಾಡ್ಬೇಕಾದ್ರೆ ಬರೀ ಇಂಥವೇ ಬರ್ತದಲ್ಲ. ಬಾದಾಮ್ ಪೌಡರ್ ಮಕ್ಕ ಮದುವೆ ಆಯ್ತಾರಲ್ಲ ಕೊಟ್ಕಳ್ಸಿ. ಎಲ್ಲ ಕೊಟ್ಟು ಕಳ್ಸ್ತೀನಿ. ನಾನು ಹೋಗ್ಬಿಡ್ತೀನಿ, ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿಸ್ಕೊಂಡು. ಓಕೆ ಗೈಸ್, ಪ್ಲೀಸ್ ಡೋಂಟ್ ಡಿಸ್ಟ್ರಾಕ್ಟ್. ಅದಕ್ಕೆ ಹೈಟ್ ಕಮ್ಮಿ ಇದ್ರೆ ಇದೆಲ್ಲ ಅಡ್ವಾಂಟೇಜ್. ಏನು ಹೈಟ್ ಕಮ್ಮಿ ಅಂತೀಯ? ಟ್ಯಾಲೆಂಟ್ ಕಮ್ಮಿ ಇದೆ ನನ್ನ ಹತ್ರ, ಟ್ಯಾಲೆಂಟ್ ಜಾಸ್ತಿ ಇದೆ. ಟ್ಯಾಲೆಂಟ್ ಜಾಸ್ತಿ ಇದೆ, ಹೈಟ್ ಬಗ್ಗೆ ಮಾತಾಡ್ತಾ ಇರೋದು. ಹೈಟ್ ಬಗ್ಗೆ ನಾವು ಮಾತಾಡೋ ರೈಟ್ಸ್ ಇಲ್ಲ. ಕೀರ್ತಿ ಚಿಕ್ಕದಾದರು ಮೂರ್ತಿ ದೊಡ್ಡದು ಅಂತ. ಥ್ಯಾಂಕ್ಸ್, ரொம்ப ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್. ಚೆನ್ನೈಲಿ ನಿದ್ದೆ ಬಂತಾ? ನಂದಿನಿ ಆಂಟಿ ಎಲ್ಲದರಲ್ಲೂ ಮಿಸ್. ಕರ್ದಿಲ್ಲ ನಾ. ಹೆಂಗ್ ಮಲ್ಗಿದ್ರಿ ಗೊತ್ತಾ? ಎಪ್ಸಿ ಸಾಕಾದು. ಗುಡ್ ಮಾರ್ನಿಂಗ್ ಗಾಯ್ಸ್. ತಲೆನೋವು ಯೂಮಿಡ್ಗೆ, ತಲೆನೋವು ಸಕ್ಕ ತಲೆನೋವಿದೆ ಯೂಮಿಡ್ಗೆ. ಆಮೇಲೆ ನಿದ್ದೆ ಮಾಡಿಲ್ಲ, ಬೀಚ್ ಹತ್ರ ಓಡಾಡಿ ಎಲ್ಲ ಸೇರಿ ಕಲಾಸ್ ಮಾಡ್ಬಿಡಿ. ತಿಂಡಿ ಹೆಂಗಿದೆ ಹೋಗ್ಲಿ? ಓಕೆನಾ? ನಾನು ಬಟನ್ ಇಡ್ಲಿ. ಚೆನ್ನೈ ಹೋಮ್ ಟೂರ್ ಮಾಡೋಣ ಅಂತ ನಾವು ಯಾವುದೋ ಒಂದು Airbnb ಬುಕ್ ಮಾಡಿದ್ವಿ. ನಿಜವಾಗ್ಲೂ ಸಖತ್ತಾಗಿದೆ, ತುಂಬ ಚೆನ್ನಾಗಿ. ಮನೆಯೊಳಗೆ ಲಿಫ್ಟು ಆ್ಯಂಡ್ ನಾವು ಇದುವರೆಗೂ ಎಷ್ಟೊಂದು Airbnb ಬುಕ್ ಮಾಡಿದ್ವಿ, ಬಟ್ ಇದೊಂಥರ ಸಖತ್ತಾಗಿದೆ. ಲವಿಂಗ್ ಇಟ್. ಆ್ಯಂಡ್ ದಿಸ್ ಕ್ಯೂಟ್ ಕಾರ್ಡ್ ಸೆಟ್ ಸ್ಟಿಚ್ಡ್ ಬೈ ಕೋಯಿಂದಿರಾ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಟೈಮ್ ಈ ಥರ ಕ್ಯೂಟ್ ನನ್ನ ಬರ್ಡೇ ಔಟ್ಫಿಟ್ಟು ಅಷ್ಟೇ ತುಂಬ ಎಂಕ್ವೈರೀಸ್ ಕೇಳಿದ್ರಿ. ಆ್ಯಂಡ್ ಇದು ಅಷ್ಟೇ ಅವರು ಸ್ಟಿಚ್ ಮಾಡಿದ್ದಾರೆ. ಸೊ ಇದು 3rd ಫ್ಲೋರ್, ಓಕೆನಾ? 3rd ಫ್ಲೋರಲ್ಲಿ ಫುಲ್ ಈ ಥರ ಆಟಾಡೋದು. ಆ್ಯಂಡ್ ಹೊರಗಡೆ ಹೋಗೋ ನೆಸೆಸಿಟಿನೇ ಇಲ್ಲ. ದೇ ಹ್ಯಾವ್ ಕಂಪ್ಲೀಟ್ಲಿ ಆರ್ಗನೈಸ್ಡ್ ಆಟಾಡೋದಕ್ಕೆ. ಒಂದು ಬಾಲ್ಕನಿ, ಬಾಲ್ಕನಿ. ಇವಾಗ ನಾವು 2nd ಫ್ಲೋರಿಗೆ ಹೋಗೋಣ. 3rd ಫ್ಲೋರ್ ತೋರಿಸ್ತೀನಿ, ಇಲ್ಲ 2nd ಫ್ಲೋರ್ ತೋರಿಸ್ತೀನಿ. ಓಕೆ, ದಿಸ್ ಇಸ್ ಮಿನಿ ಹೋಮ್ ಥಿಯೇಟರ್. ಆ್ಯಂಡ್ ಆ್ಯಕ್ಚುಲಿ ಅಂದರೆ ಇಲ್ಲಿ ಸ್ವಲ್ಪ ಹತ್ರ CM ಮನೆ ಇರೋದ್ರಿಂದ ಸೊ ನಾಯ್ಸ್ ಎಲ್ಲ ಹೊರಗೆ ಹೋಗ್ಬಾರ್ದಂತಿದೆ. ಟೂ ಮೆನಿ ರೆಸ್ಟ್ರಿಕ್ಷನ್ಸ್. ಪಾಪ ಅವ್ರು ಇರೋದಕ್ಕೆ ಅಂತ ಕಟ್ಸ್ಕೊಂಡಿದ್ರೇನೋ, ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಆ್ಯಕ್ಚುಲಿ. ದಿಸ್ ಒನ್ ಮೋರ್ ಬಾಲ್ಕನಿ. ಹಾಲ್, ಇಟ್ಸ್ ಆನ್ 1st ಫ್ಲೋರ್. ಸೊ ನಾನೆಲ್ಲ ಯೂಶ್ವಲಿ 1st ಫ್ಲೋರಿಂದ ಗ್ರೌಂಡ್ ಫ್ಲೋರಿಂದ ಹೋದರೆ ನಾನು ಉಲ್ಟಾ 3rd ಫ್ಲೋರಿಂದ ಕೆಳಗಡೆ ಬಂದೆ. ಓಕೆ ಚೆನ್ನೈ, ಬಾಯ್, ಸಿ ಯು. ಆ್ಯಕ್ಚುಲಿ ಔಟ್ಡೋರಲ್ಲೂ ಚೆನ್ನಾಗಿಟ್ಟಿದೆ. ಗಾಯ್ಸ್, ನಾವು ಚೆನ್ನೈನ ಬಿಟ್ವಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಜ್ಜಿ ಏನು ಗುರು ಇಂಥ ಬಿಸಿಲು, ಇಲ್ಲಿ ನಿಲ್ಲಕ್ಕೂ ಆಗ್ತಿಲ್ಲವ. ಈಗಲೇ ಇಷ್ಟು ಬಿಸಿಲಿದೆ. ಸಮ್ಮರಲ್ಲಿ ಇಲ್ಲಿನ ಜನ ಅದು ಹೆಂಗಿದ್ರು ದೇವ್ರೆ ಭಗವಂತ. ಅಯ್ಯಪ್ಪ, ನಮ್ಮ ಬೆಂಗಳೂರವ್ರು ಅದೇ ಹೇಳಿದೆ, ಬೆಂಗಳೂರೇ ಗುರು ಅಂತ ಹೇಳ್ತೀವಲ್ಲ. ಬೆಂಗಳೂರು ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಹಬೆ, ಅಷ್ಟು ಶೆಕೆ. ಹೆಂಗಿದೆ ಚೆನ್ನಾಗಿ ಬಿಸಿಲು? ಸೂಪರ್ ಅಂತೆ ನೋಡಿ, ಶುರುವಾಗಿದೆ. ನಿಲ್ಲಕ್ಕಾಗ್ತಿಲ್ಲ. ಅದೇ ಸಮ್ಮರಲ್ಲಿ ಇಲ್ಲಿನ ಜನ ಅದು ಹೆಂಗಿದ್ರು. ಬರ್ಡೇ ಗಿಫ್ಟ್ ಖುಷಿನಾ? ಬರ್ಡೇ ಗಿಫ್ಟು ಅದೇ ನಿಮ್ಮ ಬರ್ಡೇ ಗಿಫ್ಟು ಖುಷಿನಾ? ಚೆನ್ನಾಗಿದ್ಯಾ? ಸೊ ಇವತ್ತು ನಮ್ಮ ಡ್ಯಾಡಿ ಬರ್ಡೇ. ಸೊ ಡ್ಯಾಡಿ ಗಿಫ್ಟ್ ಇದೆ. Happy birthday to you. Happy birthday to dear Venkatesh. Happy birthday to you. Happy birthday. ಕೇಕ್ ತಿನ್ನೋಣ. ಅವಾಗಲಿಂದ ಕಾಯ್ತಾ ಇದ್ದೀನಿ ನಾನು ಕೇಕ್. ಬಾನೇ ಕಟ್ ಮಾಡ್ಬಿಟ್ರು ಅವರು. ಒಂದು ಸ್ಪೂನ್ ತಗೋಬೇಕು. ಇಲ್ಲೇ ಇಲ್ವ ತಂದು ನೋಡ್ದಾ ಇದೆ. ನನ್ಗೆ ಕೋಪದಲ್ಲಿ ಏನ್ ಬರ್ತಿದೆ ಗೊತ್ತಾ? ಸಂಧಿಲಿ ಸಮಾರಾಧನೆ ಮಾಡ್ಕೊಳ್ಳೋದು ಅಂದ್ರೆ ಹೇಳಿ ಬೆಳೆ 1 hour 2 hour ಇಂದ ಕಾಯಿಸ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಇವಳೆ ತಿನ್ಸ್ಬಿಡ್ತಾವಳು. ಕೇಕ್ ತಂದಿದ್ದು ನಾನು ನಮ್ಮಪ್ಪಂಗೆ. ಯಾರ್ದೋ ಪಟ್ಟಾಗಿ ಯಾರು ಹಚ್ತಾರೆ ಮುಖ್ಯ.
ಅಪ್ಪ ಇಲ್ಲೇ ಪಾರ್ಸೆಲಿಟಿ ಗೊತ್ತಾಗ್ತದೆ. ನಾನ್ ಫಸ್ಟ್ ಬಂದ್ ತಗೊಂಬಂದು ಕೊಟ್ಟಿದ್ರೆ ನೀನ್ ಅವಳು ತಿನ್ಸ್ತಾ ಇದ್ದೀರ ತಾನೆ. 2 ತಿಂಗಳಲ್ಲಿ ನಿನ್ನೆ ಒಬ್ರು ಹತ್ತಿದ್ದಾರೆ, ನಾನು 2 ತಿಂಗಳಲ್ಲಿ ಹೋಗ್ತೀನಿ ಅಂತ. ನೆಕ್ಸ್ಟ್ ಇವ್ರಿಬ್ರು ಅಳ್ತಾರೆ. ಇದಕ್ಕೆ ನಾನು ವೇಟ್ ಮಾಡ್ತೀನಿ. ಏನೊಂದು 500 ಕಿಲೋಮೀಟರ್ ಹೋಗ್ತೀರಾ, ಹೋಗೋಣ 18 ಕಿಲೋಮೀಟರ್ ದೂರ. ಸಂದಿಲಿ ಬೇರೆಯವರೆಲ್ಲ ಮಾತಾಡ್ಬೇಕು. ಏನೋ ಬರೀ ಕ್ರೀಮ್ ಇದೆ. ಅದು ಅಲ್ಲೂ ನಾನು ಅದು ಇದ್ದಿದ್ದು ಒಂದೇ ಪ್ರೂಫು ಅಲ್ಲ. ಚೆನ್ನಾಗಿದ್ಯಾ? ಬೆಳಗ್ಗೆ ವೈಟ್ ಕಲರ್ ಹಾಕೊಂಡಾಗ ಬೆಳ್ಳಿ ಕಾಣ್ತದೆ, ಇವಾಗ ಯಾವ್ದೋ ಗ್ರೀನ್ ಕಲರ್ ಹಾಕೊಂಡು ಕರ ಕಾಣ್ತಾ ಇದೀನಿ. ಹೇಳಪ್ಪ ನಾನು ನ್ಯಾಚುರಲ್ ಕಲರ್ ಅಂತ. ದಿವ್ಯ ನೀನು ನಾಟ್ ಒರಿಜಿನಲ್. ಯಾವಾಗ ಹಿಂಗೆ ಖುಷಿ ಖುಷಿಯಾಗಿರಿ. ಅಪ್ಪ ಖುಷಿನಾ? ಸೂಪರ್ ಖುಷಿ. ಮಾತಾಡಲ್ಲ ಅನ್ಕೊಂಡು ಇವಾಗ ಒಂದು ಡೈಲಾಗ್ ಬಿಟ್ರು ಕೇಳಿಸ್ಕೊಂಡಿದ್ರೆ ಜನರು ತಲೆ ಮೆದ್ಲೊಳಗೆ ಕೈ ಹಾಕೊಂಡು ಕಲ್ಸ್ಕೊತಿದ್ರೇನೋ. ಅಕ್ಕ ಬಾಯ್, ಆಂಟಿ ಒಂದು ಬೇಜಾರು ಮಾಡ್ಬಿಟ್ಟಿದ್ದೀನಿ. ಟೇಕ್ ಕೇರ್, ಹುಷಾರಾಗಿ ಹೋಗಿ. ಮನೆಗೆ ಹೋದ್ಮೇಲೆ ಒಂದು ಫೋನ್ ಮಾಡಿ ಬಾಯ್ ಬಾಯ್ ಮಾಡಿ ಎಲ್ರಿಗೂ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನೀವು ಟೇಕ್ ಕೇರ್.